ನಾವು ಬಳ್ಳಾರಿಯ ಶವಗಾರದ ಬಳಿ ಇದ್ದೇವೆ. ಏನು ಬಹುಶಃ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ ಅಂತಲೇ ಹೇಳ್ಬೋದು. ಅವರ ಕುಟುಂಬಸ್ಥರು ಕೂಡ ಇಲ್ಲಿರ್ತಕ್ಕಂಥದ್ದು, ಸಾಕಷ್ಟು ಜನ ಅವರ ಕುಟುಂಬಸ್ಥರಿದ್ದಾರೆ. ಸ್ವತಃ ಅವರ ಮೃತ ರಾಜಶೇಖರ್ ಅವರ ತಾಯಿ ಮತ್ತು ಸಂಬಂಧಿಕರು ಕೂಡ ಇರ್ತಕ್ಕಂಥದ್ದು. ರಾಜಶೇಖರ್ ಅವರ ತಾಯಿಯವ್ರನ್ನ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಅಮ್ಮ, ಮೊದಲನೇದಾಗಿ ಕ್ಷಮೆ ಕೋರ್ತೇವೆ, ಭಾಳ ದುಃಖದಲ್ಲಿದ್ದೀರಿ. ಏನು ಹೇಳಕ್ಕೆ ಬಯಸ್ತೀರಿ? ಗೌರ್ಮೆಂಟ್ ಅವರು ಅವರಿಗೆ ಶಿಕ್ಷೆ ಮಾಡಲೇಬೇಕು. ಓಡಾಡ್ತಿದ್ದ, ಭಾಳ ಆಕ್ಟಿವ್ ಇದ್ದ ಸರ್. ಅದೇ ತಮ್ಮ ಸರ್, ನಮಗೆ ಹಸ್ಬೆಂಡ್ ಇಲ್ಲ, ನಮ್ಮ ತಮ್ಮನೇ ಧೈರ್ಯ ಅಂತ ಇದ್ವಿ ಸರ್ ನಾವು. ಅಲ್ಲ, ಸುಮ್ಮನೆ ಹೋಗಿದ್ದ ಏನಾದರೂ ಸುಮ್ಮನೆ ಕ್ಯಾಸಲ್ ಹೋಗಿದ್ದಾಗ ಹೇಗಾಗಿತ್ತು ಅಂತ? ಅವ್ರ ಜೊತೆಗೆ ಹೋಗಿದ್ದ, MLA ಜೊತೆಗೆ. ನಮ್ಮ ತಮ್ಮ ಸರ್, ಅವ್ರು ಕೆಲಸ ಮಾಡ್ತಿದ್ರು ಸರ್. ನಿನ್ನೆ ನೋಡಕ್ಕಂತ ಹೋಗಿದ್ದಾರೆ, ಇದೆಲ್ಲ ಆಗ್ಯದ ಸರ್. ಓದ್ತಿದ್ರು ಸರ್. ಅವಾಗ ಸಾರ್ ಭರತ್ ರೆಡ್ಡಿ ಅವ್ರು ಸಾರ್ ಹಿಂದೆ ಇರ್ತಿದ್ರು ಸರ್. ಹ್ಞೂ ಸರ್. ಏನಿಲ್ಲ ಸರ್, ನಮಗೆ ಏನು ಗೊತ್ತಿಲ್ಲ. ಈಗ ಬಂದೀವಿ ಸರ್ ನಾವು. ನಮಗೆ ರಾತ್ರಿ ಫೋನ್ ಮಾಡಿ ಹಿಂಗೆ ಅಂತ ಹೇಳಿದ್ರು ಸರ್. ರಾತ್ರಿ ಬರೋಕ್ಕಾಗಿಲ್ಲ, ಈಗ ಬೆಳಗ್ಗೆ ಬಂದೀವಿ ಸರ್. ಇದಿಷ್ಟು ಮೃತ ರಾಜಶೇಖರ್ ಅವರ ತಾಯಿ, ಅಜ್ಜಿ ಮತ್ತು ಅಕ್ಕ ಅವರ ಮಾತುಗಳು. ನಮಗೆ ನಿಜವಾಗ್ಲೂ ಕೂಡ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂತಹ ಮಾತುಗಳನ್ನು ತಾಯಿ ತುಳಸಿ ಅವರು ಭಾಳ ದುಃಖದಿಂದ ಹೇಳ್ತಾ ಇರ್ತಕ್ಕಂಥದ್ದು. ಅವರ ಸಾವಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಮಾತನ್ನು ಅವರ ಸಹೋದರಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನಾವು ಬಳ್ಳಾರಿಯ ಶವಗಾರದ ಬಳಿ ಇದ್ದೇವೆ. ಏನು ಬಹುಶಃ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ ಅಂತಲೇ ಹೇಳ್ಬೋದು. ಅವರ ಕುಟುಂಬಸ್ಥರು ಕೂಡ ಇಲ್ಲಿರ್ತಕ್ಕಂಥದ್ದು, ಸಾಕಷ್ಟು ಜನ ಅವರ ಕುಟುಂಬಸ್ಥರಿದ್ದಾರೆ. ಸ್ವತಃ ಅವರ ಮೃತ ರಾಜಶೇಖರ್ ಅವರ ತಾಯಿ ಮತ್ತು ಸಂಬಂಧಿಕರು ಕೂಡ ಇರ್ತಕ್ಕಂಥದ್ದು. ರಾಜಶೇಖರ್ ಅವರ ತಾಯಿಯವ್ರನ್ನ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಅಮ್ಮ, ಮೊದಲನೇದಾಗಿ ಕ್ಷಮೆ ಕೋರ್ತೇವೆ, ಭಾಳ ದುಃಖದಲ್ಲಿದ್ದೀರಿ. ಏನು ಹೇಳಕ್ಕೆ ಬಯಸ್ತೀರಿ? ಗೌರ್ಮೆಂಟ್ ಅವರು ಅವರಿಗೆ ಶಿಕ್ಷೆ ಮಾಡಲೇಬೇಕು. ಓಡಾಡ್ತಿದ್ದ, ಭಾಳ ಆಕ್ಟಿವ್ ಇದ್ದ ಸರ್. ಅದೇ ತಮ್ಮ ಸರ್, ನಮಗೆ ಹಸ್ಬೆಂಡ್ ಇಲ್ಲ, ನಮ್ಮ ತಮ್ಮನೇ ಧೈರ್ಯ ಅಂತ ಇದ್ವಿ ಸರ್ ನಾವು. ಅಲ್ಲ, ಸುಮ್ಮನೆ ಹೋಗಿದ್ದ ಏನಾದರೂ ಸುಮ್ಮನೆ ಕ್ಯಾಸಲ್ ಹೋಗಿದ್ದಾಗ ಹೇಗಾಗಿತ್ತು ಅಂತ? ಅವ್ರ ಜೊತೆಗೆ ಹೋಗಿದ್ದ, MLA ಜೊತೆಗೆ. ನಮ್ಮ ತಮ್ಮ ಸರ್, ಅವ್ರು ಕೆಲಸ ಮಾಡ್ತಿದ್ರು ಸರ್. ನಿನ್ನೆ ನೋಡಕ್ಕಂತ ಹೋಗಿದ್ದಾರೆ, ಇದೆಲ್ಲ ಆಗ್ಯದ ಸರ್. ಓದ್ತಿದ್ರು ಸರ್. ಅವಾಗ ಸಾರ್ ಭರತ್ ರೆಡ್ಡಿ ಅವ್ರು ಸಾರ್ ಹಿಂದೆ ಇರ್ತಿದ್ರು ಸರ್. ಹ್ಞೂ ಸರ್. ಏನಿಲ್ಲ ಸರ್, ನಮಗೆ ಏನು ಗೊತ್ತಿಲ್ಲ. ಈಗ ಬಂದೀವಿ ಸರ್ ನಾವು. ನಮಗೆ ರಾತ್ರಿ ಫೋನ್ ಮಾಡಿ ಹಿಂಗೆ ಅಂತ ಹೇಳಿದ್ರು ಸರ್. ರಾತ್ರಿ ಬರೋಕ್ಕಾಗಿಲ್ಲ, ಈಗ ಬೆಳಗ್ಗೆ ಬಂದೀವಿ ಸರ್. ಇದಿಷ್ಟು ಮೃತ ರಾಜಶೇಖರ್ ಅವರ ತಾಯಿ, ಅಜ್ಜಿ ಮತ್ತು ಅಕ್ಕ ಅವರ ಮಾತುಗಳು. ನಮಗೆ ನಿಜವಾಗ್ಲೂ ಕೂಡ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂತಹ ಮಾತುಗಳನ್ನು ತಾಯಿ ತುಳಸಿ ಅವರು ಭಾಳ ದುಃಖದಿಂದ ಹೇಳ್ತಾ ಇರ್ತಕ್ಕಂಥದ್ದು. ಅವರ ಸಾವಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಮಾತನ್ನು ಅವರ ಸಹೋದರಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನಾವು ಬಳ್ಳಾರಿಯ ಶವಗಾರದ ಬಳಿ ಇದ್ದೇವೆ. ಏನು ಬಹುಶಃ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ ಅಂತಲೇ ಹೇಳ್ಬೋದು. ಅವರ ಕುಟುಂಬಸ್ಥರು ಕೂಡ ಇಲ್ಲಿರ್ತಕ್ಕಂಥದ್ದು, ಸಾಕಷ್ಟು ಜನ ಅವರ ಕುಟುಂಬಸ್ಥರಿದ್ದಾರೆ. ಸ್ವತಃ ಅವರ ಮೃತ ರಾಜಶೇಖರ್ ಅವರ ತಾಯಿ ಮತ್ತು ಸಂಬಂಧಿಕರು ಕೂಡ ಇರ್ತಕ್ಕಂಥದ್ದು. ರಾಜಶೇಖರ್ ಅವರ ತಾಯಿಯವ್ರನ್ನ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಅಮ್ಮ, ಮೊದಲನೇದಾಗಿ ಕ್ಷಮೆ ಕೋರ್ತೇವೆ, ಭಾಳ ದುಃಖದಲ್ಲಿದ್ದೀರಿ. ಏನು ಹೇಳಕ್ಕೆ ಬಯಸ್ತೀರಿ? ಗೌರ್ಮೆಂಟ್ ಅವರು ಅವರಿಗೆ ಶಿಕ್ಷೆ ಮಾಡಲೇಬೇಕು. ಓಡಾಡ್ತಿದ್ದ, ಭಾಳ ಆಕ್ಟಿವ್ ಇದ್ದ ಸರ್. ಅದೇ ತಮ್ಮ ಸರ್, ನಮಗೆ ಹಸ್ಬೆಂಡ್ ಇಲ್ಲ, ನಮ್ಮ ತಮ್ಮನೇ ಧೈರ್ಯ ಅಂತ ಇದ್ವಿ ಸರ್ ನಾವು. ಅಲ್ಲ, ಸುಮ್ಮನೆ ಹೋಗಿದ್ದ ಏನಾದರೂ ಸುಮ್ಮನೆ ಕ್ಯಾಸಲ್ ಹೋಗಿದ್ದಾಗ ಹೇಗಾಗಿತ್ತು ಅಂತ? ಅವ್ರ ಜೊತೆಗೆ ಹೋಗಿದ್ದ, MLA ಜೊತೆಗೆ. ನಮ್ಮ ತಮ್ಮ ಸರ್, ಅವ್ರು ಕೆಲಸ ಮಾಡ್ತಿದ್ರು ಸರ್. ನಿನ್ನೆ ನೋಡಕ್ಕಂತ ಹೋಗಿದ್ದಾರೆ, ಇದೆಲ್ಲ ಆಗ್ಯದ ಸರ್.
ಹ್ಞೂ ಓದ್ತಿದ್ರು ಸರ್ ಅವಾಗ ಸಾರ್ ಭರತ್ ರೆಡ್ಡಿ ಅವ್ರು ಸಾರ್ ಹಿಂದೆ ಇರ್ತಿದ್ರು ಸರ್. ಹ್ಞೂ ಸರ್. ಏನಿಲ್ಲ ಸರ್ ನಮಗೆ ಏನು ಗೊತ್ತಿಲ್ಲ, ಈಗ ಬಂದೀವಿ ಸರ್ ನಾವು. ನಮಗೆ ರಾತ್ರಿ ಫೋನ್ ಮಾಡಿ ಹಿಂಗೆ ಅಂತ ಹೇಳಿದ್ರು ಸರ್, ರಾತ್ರಿ ಬರೋಕ್ಕಾಗಿಲ್ಲ. ಈಗ ಬೆಳಗ್ಗೆ ಬಂದೀವಿ ಸರ್. ಇದಿಷ್ಟು ಮೃತ ರಾಜಶೇಖರ್ ಅವರ ತಾಯಿ, ಅಜ್ಜಿ ಮತ್ತು ಅಕ್ಕ ಅವರ ಮಾತುಗಳು. ನಮಗೆ ನಿಜವಾಗ್ಲೂ ಕೂಡ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂತಹ ಮಾತುಗಳನ್ನು ತಾಯಿ ತುಳಸಿ ಅವರು ಭಾಳ ದುಃಖದಿಂದ ಹೇಳ್ತಾ ಇರ್ತಕ್ಕಂಥದ್ದು. ಅವರ ಸಾವಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಮಾತನ್ನು ಅವರ ಸಹೋದರಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನಾವು ಬಳ್ಳಾರಿಯ ಶವಗಾರದ ಬಳಿ ಇದ್ದೇವೆ. ಏನು ಬಹುಶಃ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ ಅಂತಲೇ ಹೇಳ್ಬೋದು. ಅವರ ಕುಟುಂಬಸ್ಥರು ಕೂಡ ಇಲ್ಲಿರ್ತಕ್ಕಂಥದ್ದು, ಸಾಕಷ್ಟು ಜನ ಅವರ ಕುಟುಂಬಸ್ಥರಿದ್ದಾರೆ. ಸ್ವತಃ ಅವರ ಮೃತ ರಾಜಶೇಖರ್ ಅವರ ತಾಯಿ ಮತ್ತು ಸಂಬಂಧಿಕರು ಕೂಡ ಇರ್ತಕ್ಕಂಥದ್ದು. ರಾಜಶೇಖರ್ ಅವರ ತಾಯಿಯವ್ರನ್ನ ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಅಮ್ಮ, ಮೊದಲನೇದಾಗಿ ಕ್ಷಮೆ ಕೋರ್ತೇವೆ, ಭಾಳ ದುಃಖದಲ್ಲಿದ್ದೀರಿ. ಏನು ಹೇಳಕ್ಕೆ ಬಯಸ್ತೀರಮ್ಮ? ಗೌರ್ಮೆಂಟ್ ಅವರು ಅವರಿಗೆ ಶಿಕ್ಷೆ ಮಾಡಲೇಬೇಕು. ಅಲ್ಲಮ್ಮ ಪಾಪ ಓಡಾಡ್ತಿದ್ದ, ಭಾಳ ಆ್ಯಕ್ಟಿವ್ ಇದ್ದ. ಸರ್ ಅದೇ ತಮ್ಮ ಸರ್, ನಮಗೆ ಹಸ್ಬೆಂಡ್ ಇಲ್ಲ, ನಮ್ಮ ತಮ್ಮನೇ ಧೈರ್ಯ ಅಂತ ಇದ್ವಿ ಸರ್ ನಾವು. ಅಲ್ಲ ಸುಮ್ಮನೆ ಹೋಗಿದ್ದ ಏನಾದರೂ ಅಂದರೆ ಸುಮ್ಮನೆ ಕ್ಯಾಸೆಲ್ಲ ಹೋಗಿದ್ದಾಗ ಹೇಗಾಗಿತ್ತು ಅಂತ? ಅವ್ರ ಜೊತೆಗೆ ಹೋಗಿದ್ದ MLA ಜೊತೆಗೆ. ಹಾಂ, ನಮ್ಮ ತಮ್ಮ ಸರ್, ಅವ್ರು ಕೆಲಸ ಮಾಡ್ತಿದ್ರು ಸರ್. ನಿನ್ನೆ ನೋಡಕ್ಕಂತ ಹೋಗಿದ್ದಾರೆ, ಇದೆಲ್ಲ ಆಗ್ಯದ ಸರ್. ಹ್ಞೂ ಓದ್ತಿದ್ರು ಸರ್ ಅವಾಗ ಸಾರ್ ಭರತ್ ರೆಡ್ಡಿ ಅವ್ರು ಸಾರ್ ಹಿಂದೆ ಇರ್ತಿದ್ರು ಸರ್. ಹ್ಞೂ ಸರ್. ಏನಿಲ್ಲ ಸರ್ ನಮಗೆ ಏನು ಗೊತ್ತಿಲ್ಲ, ಈಗ ಬಂದೀವಿ ಸರ್ ನಾವು. ನಮಗೆ ರಾತ್ರಿ ಫೋನ್ ಮಾಡಿ ಹಿಂಗೆ ಅಂತ ಹೇಳಿದ್ರು ಸರ್, ರಾತ್ರಿ ಬರೋಕ್ಕಾಗಿಲ್ಲ. ಈಗ ಬೆಳಗ್ಗೆ ಬಂದೀವಿ ಸರ್. ಇದಿಷ್ಟು ಮೃತ ರಾಜಶೇಖರ್ ಅವರ ತಾಯಿ, ಅಜ್ಜಿ ಮತ್ತು ಅಕ್ಕ ಅವರ ಮಾತುಗಳು. ನಮಗೆ ನಿಜವಾಗ್ಲೂ ಕೂಡ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂತಹ ಮಾತುಗಳನ್ನು ತಾಯಿ ತುಳಸಿ ಅವರು ಭಾಳ ದುಃಖದಿಂದ ಹೇಳ್ತಾ ಇರ್ತಕ್ಕಂಥದ್ದು. ಅವರ ಸಾವಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಮಾತನ್ನು ಅವರ ಸಹೋದರಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನಾವು ಬಳ್ಳಾರಿಯ ಶವಗಾರದ ಬಳಿ ಇದ್ದೇವೆ. ಏನು ಬಹುಶಃ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ ಅಂತಲೇ ಹೇಳ್ಬೋದು. ಅವರ ಕುಟುಂಬಸ್ಥರು ಕೂಡ ಇಲ್ಲಿರ್ತಕ್ಕಂಥದ್ದು, ಸಾಕಷ್ಟು ಜನ ಅವರ ಕುಟುಂಬಸ್ಥರಿದ್ದಾರೆ. ಸ್ವತಃ ಅವರ ಮೃತ ರಾಜಶೇಖರ್ ಅವರ ತಾಯಿ ಮತ್ತು ಸಂಬಂಧಿಕರು ಕೂಡ ಇರ್ತಕ್ಕಂಥದ್ದು. ರಾಜಶೇಖರ್ ಅವರ ತಾಯಿಯವ್ರನ್ನ ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಅಮ್ಮ, ಮೊದಲನೇದಾಗಿ ಕ್ಷಮೆ ಕೋರ್ತೇವೆ, ಭಾಳ ದುಃಖದಲ್ಲಿದ್ದೀರಿ. ಏನು ಹೇಳಕ್ಕೆ ಬಯಸ್ತೀರಮ್ಮ? ಗೌರ್ಮೆಂಟ್ ಅವರು ಅವರಿಗೆ ಶಿಕ್ಷೆ ಮಾಡಲೇಬೇಕು. ಅಲ್ಲಮ್ಮ ಪಾಪ ಓಡಾಡ್ತಿದ್ದ, ಭಾಳ ಆ್ಯಕ್ಟಿವ್ ಇದ್ದ. ಸರ್ ಅದೇ ತಮ್ಮ ಸರ್, ನಮಗೆ ಹಸ್ಬೆಂಡ್ ಇಲ್ಲ, ನಮ್ಮ ತಮ್ಮನೇ ಧೈರ್ಯ ಅಂತ ಇದ್ವಿ ಸರ್ ನಾವು. ಅಲ್ಲ ಸುಮ್ಮನೆ ಹೋಗಿದ್ದ ಏನಾದರೂ ಅಂದರೆ ಸುಮ್ಮನೆ ಕ್ಯಾಸೆಲ್ಲ ಹೋಗಿದ್ದಾಗ ಹೇಗಾಗಿತ್ತು ಅಂತ? ಅವ್ರ ಜೊತೆಗೆ ಹೋಗಿದ್ದ MLA ಜೊತೆಗೆ. ಹಾಂ, ನಮ್ಮ ತಮ್ಮ ಸರ್, ಅವ್ರು ಕೆಲಸ ಮಾಡ್ತಿದ್ರು ಸರ್. ನಿನ್ನೆ ನೋಡಕ್ಕಂತ ಹೋಗಿದ್ದಾರೆ, ಇದೆಲ್ಲ ಆಗ್ಯದ ಸರ್. ಹ್ಞೂ ಓದ್ತಿದ್ರು ಸರ್ ಅವಾಗ ಸಾರ್ ಭರತ್ ರೆಡ್ಡಿ ಅವ್ರು ಸಾರ್ ಹಿಂದೆ ಇರ್ತಿದ್ರು ಸರ್. ಹ್ಞೂ ಸರ್. ಏನಿಲ್ಲ ಸರ್ ನಮಗೆ ಏನು ಗೊತ್ತಿಲ್ಲ, ಈಗ ಬಂದೀವಿ ಸರ್ ನಾವು. ನಮಗೆ ರಾತ್ರಿ ಫೋನ್ ಮಾಡಿ ಹಿಂಗೆ ಅಂತ ಹೇಳಿದ್ರು ಸರ್, ರಾತ್ರಿ ಬರೋಕ್ಕಾಗಿಲ್ಲ. ಈಗ ಬೆಳಗ್ಗೆ ಬಂದೀವಿ ಸರ್. ಇದಿಷ್ಟು ಮೃತ ರಾಜಶೇಖರ್ ಅವರ ತಾಯಿ, ಅಜ್ಜಿ ಮತ್ತು ಅಕ್ಕ ಅವರ ಮಾತುಗಳು. ನಮಗೆ ನಿಜವಾಗ್ಲೂ ಕೂಡ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂತಹ ಮಾತುಗಳನ್ನು ತಾಯಿ ತುಳಸಿ ಅವರು ಭಾಳ ದುಃಖದಿಂದ ಹೇಳ್ತಾ ಇರ್ತಕ್ಕಂಥದ್ದು. ಅವರ ಸಾವಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಮಾತನ್ನು ಅವರ ಸಹೋದರಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.